ಮುಂದೊಮ್ಮೆ ಯಾವುದೋ ಒಂದು ಇದಕ್ಕೆ ಇವರು ಸೊಲ್ಲಾಪುರಕ್ಕೆ ಹೋಗ್ಯಾರ, ಯಾರು ಉತ್ನಾಳ. ಅವಾಗ ಮತ್ತೊಂದೇನೋ ಪ್ರಸಂಗ ಬಂದೈತೆ, ಅದು ಹಂಗೆ ಮಾತಾಡ್ತಾ ಮತ್ತೆ ಅಪ್ಪರ ಬಗ್ಗೆ. ಅವಾಗ ಭಾಳ ಮಾತಾಡ್ಯಾರ ಅವರು ಅಪ್ಪರ ಬಗ್ಗೆ. ಯಾರು ಉತ್ನಾಳ್ ಅವರೇ ಅಪ್ಪರ ಬಗ್ಗೆ ಈ ಉತ್ನಾಳರು ಇದ್ರೆ ಹೇಳ್ಯಾರ, ಅವ್ರು ಹಿಂಗಿದ್ರು ಹಂಗಿದ್ರು ಹಿಂಗಿಂಗ ಅಂತನೂ ಎಲ್ಲ. ಈಗ ಇಲ್ಲಿ ಮಾತಾಡಿದ್ದು ಒಂದ ಈತಿನ ನಾ ಓಡೋಕಿದ್ದೆ ಇದು ಇದು ಅಥಣಿಯಾಗಿಂದು. ಅಲ್ಲಿ ಸೊಲ್ಲಾಪುರಕ್ಕೆ ಇವ್ರು ಏನು ಹೋಗಿದ್ರು, ಅಲ್ಲೇ ಸ್ವಾಮಿಗಳು ಮಾತಾಡಿದ್ರು. ಏನೋ ಪ್ರಸಂಗ ಬಂದಿದ್ದೆ, ಅವ್ರ ತಂದೆಯವ್ರು ಹೆಂಗಿದ್ರು ಅನ್ನೋದು ತಿಳಿದು ಒಂದು ಹೇಳ್ಯಾರ, ಒಂದು 10-12 ಪಾಯಿಂಟು ಬಂದು ಹೇಳಿದ್ರು. ಹಿಂಗೆಲ್ಲ ನಿಮ್ಮ ತಂದೆಯವ್ರ ಬಗ್ಗೆ ಅವರು ಇದನ್ನ ಮಾಡಿದ್ರಿ ಅಂತ. ಅದನ್ನು ಬರೆದು ಕೊಡ ನಾನು ಬರೆದು ಕೊಟ್ಟಾರ. ಅದು ಎಲ್ಲಿಟ್ಟಿನೋ ಏನೋ ನಾನು ಅದು ಸಿಗವಲ್ವು. ಈಗ ನೀವ ಇನ್ನೊಮ್ಮೆ ಬರೀರಿ, ಅದನ್ನ ಮಾತಾಡ್ರಿ ಅಂತ ಹೇಳಿ. ಈಗ ನೆನಪಿನಿದ್ರಿಂದ ಈಗೂ ಬರೆದು ಕೊಡ್ಬೋದು ಅವನ್ನ 8 ಪಾಯಿಂಟ್ಗಳನ್ನ. ಅದೊಂದು ಇರಲಿ, ನೀವು ಮಾತಾಡ್ರಿ ಅಂತ. ಅದಕ್ಕೆ ಗೆಸ್ಟ್ ಅಂತ ಮಾತಾಡ್ಸೋದು. ಅವ್ರಿಗೇನು ಕಿರೀಟ ಮಠದ ಸ್ವಾಮಿಗಳು ಅಂತಿದ್ರು, ಅವ್ರಿಗೆ ಕಿರೀಟ ಮಠದ ಸ್ವಾಮಿಗಳು ಅಂತಿದ್ರು. ಅದ ಮೃತ್ಯುಂಜಯ, ಅವ್ರ ಹೆಸರು ಮೃತ್ಯುಂಜಯ ಸ್ವಾಮಿಗಳು. ಮುದೋಳಕ್ಕೆ ಮಾಡಿದ್ರು, ಮತ್ತೆ ಗವಿಮಠ, ಮುದೋಳದಾಗ ಗವಿಮಠ ಐತಿ, ಗವಿಮಠಕ್ಕೆ ಇದ್ರು. ಅದು ಯಾವ ಜಿಲ್ಲಾದಾಗ ಬರ್ತದೆ ಮುದೋಳದು? ಮುದೋಳ ಇಲ್ಲಿ ಯಲಬುರ್ಗದಾಗ ಒಂದು ಮುದೋಳ ಅದ. ಇದೇ ಮುದೋಳ ಇಲ್ಲಿ ಜಮಖಂಡಿ ತಾಲೂಕಿನ ನಿಂತಲೆ, ಅಲ್ಲೊಂದು ಜಮಖಂಡಿ ಅಂತೇಳಿ ಒಂದು ಐತಲ್ಲ ಮುದೋಳ. ಹೌದೇನು? ಒಂದು ಯಲಬುರ್ಗದ ಹತ್ರ ಒಂದದ. ಎಲ್ಲಿ? ಯಲಬುರ್ಗ. ಇಲ್ಲಿ ಮುದೋಳ, ಇಲ್ಲಿ ಬಿಜಾಪುರ ಜಿಲ್ಲಾದ ಮುದೋಳ. ಹೌದಾ? ಗವಿಮಠ ಅಂತ ಐತಿ. ಅದನ್ನ ಹೇಳ್ಯಾರ. ಅಲ್ಲಿ ಯಾರು ಅದಾರ ಸದ್ಯಕ್ಕೆ? ಈಗ ಸ್ವಾಮಿಗಳು ಯಾರು ಅದಾರ ಅಲ್ಲಿ? ಈಗ ಅಲ್ಲಿ ಯಾರು ಒಬ್ರು ಇರ್ಬೇಕಲ್ಲ, ಮತ್ತೊಬ್ರು ಮಾಡಿರ್ಬೇಕು ಅವಾಗ. ಅದೇ ಇಂಥವು